ಸಾಯಿರಾಮ್ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಯಾರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರೋ ಅಲ್ಲಿ ನಿಮಗೆ ಯಾವ ರೀತಿ ಅನ್ಯಾಯ ಆಗಿದೋ ಗೊತ್ತಿಲ್ಲ. ಆದರೆ ಬಾಬಾರವರ ಮೇಲೆ ನೀವು ಯಾವ ರೀತಿ ನಂಬಿಕೆ ಇಟ್ಟು ಶರಣಾಗ್ತಿರೋ ಅದಕ್ಕೆ ಸಿಗುವ ಪ್ರತಿಫಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಅದು ಎಂಥದ್ದೇ ಕಷ್ಟಗಳಿರಲಿ, ಎಂಥದ್ದೇ ಸಮಸ್ಯೆಗಳಿರಲಿ, ನೀವು ಈ ಸಮಯದಲ್ಲಿ ಯಾವ ಹಂತದಲ್ಲಿದ್ದೀರೋ ಅದು ಗೊತ್ತಿಲ್ಲ. ಆದರೆ ಬಾಬಾರವರ ಮೇಲೆ ನೀವಿಟ್ಟ ನಂಬಿಕೆ ನಿಮ್ಮನ್ನು ಯಾವ ರೀತಿ ಗೆಲ್ಲಿಸುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿರುತ್ತೆ ಈ ವಿಡಿಯೋ. ಶಾಂತವಾಗಿ ಕೇಳಿಸ್ಕೊಳ್ಳಿ. ಬಾಬಾರವರ ಈ ಒಂದು ಸಂದೇಶವನ್ನು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಅನೇಕ ರೀತಿಯ ಚಮತ್ಕಾರಗಳನ್ನು ಕಂಡಿರ್ತೀರಾ. ಹಾಗೆ ಸೂಚನೆಗಳನ್ನು ನೀಡಿರ್ತಾರೆ. ಹಾಗೆ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನುವ ಭರವಸೆಯನ್ನು ಕೂಡ ಇದೇ ರೀತಿ ತುಂಬಿರ್ತಾರೆ. ಬಾಬಾರವರು ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಪರಿವರ್ತನೆಗಳನ್ನು ತಂದಿದ್ದಾರೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದ್ರಿಂದ ಅದು ಇನ್ನೊಬ್ಬರಿಗೂ ಕೂಡ ಭರವಸೆ ಮೂಡಿಸುತ್ತೆ. ಯಾಕಂದರೆ ಭರವಸೆ ಕಳ್ಕೊಂಡವರು ಜೀವನದಲ್ಲಿ ಸಾಕಷ್ಟು ಜನ ಇದ್ದಾರೆ. ನಿಮ್ಮ ಒಂದು ಪ್ರೇರಣಾತ್ಮಕ ನಿಮ್ಮ ಜೀವನದಲ್ಲಿ ನಡೆದ ಘಟನೆ ಅವರಿಗೆ ಎಲ್ಲ ಒಂದು ರೀತಿಯಲ್ಲಿ ಭರವಸೆ ತುಂಬುತ್ತೆ. ಹಾಗಾದರೆ ಯಾವಾಗಲಾದರೂ ಯೋಚಿಸಿದ್ದೀರಾ, ನಿಮ್ಮ ಜೀವನದಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸ ಯಾವುದು? ಶ್ರಮ ಪಡೋದಾ, ಇಲ್ಲ ಕನಸು ಕಾಣೋದಾ, ಇಲ್ಲ ಇನ್ನೊಬ್ಬರನ್ನ ಖುಷಿಯಾಗಿಡೋದಾ, ಇಲ್ಲ ನೀವು ಖುಷಿಯಾಗಿರೋದು? ಇದು ಯಾವುದೂ ಅಲ್ಲ, ನಂಬಿಕೆ ಇಡೋದು. ಯಾಕಂದರೆ ಇದು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅನುಭವವಾಗಿರುತ್ತೆ. ನಂಬಿಕೆ ಎನ್ನುವುದನ್ನು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ಅದೇ ನಮ್ಮನ್ನು ಹಿಡಿದಿಡತ್ತೆ. ನಂಬಿಕೆ ಅನ್ನೋದನ್ನು ಸಾಬೀತುಪಡಿಸಬೇಕು ಅಂತಲೇ ಏನಿಲ್ಲ, ಆದರೆ ಇದರ ಶಕ್ತಿ ಈ ಜಗತ್ತನ್ನು ಕೂಡ ತಲೆಬಾಗುವಂತೆ ಮಾಡುತ್ತೆ. ಹಾಗಾದರೆ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ? ನಮ್ಮ ಜೀವನದಲ್ಲೇ ಇರುವ ಯಾವ ಆಟಗಾರನ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಆಟವಾಡುತ್ತಿರುವ ಒಂದು ಶಕ್ತಿ ಅಂದರೆ ಅದನ್ನು ನಮ್ಮಿಂದ ನೋಡಲಿಕ್ಕೂ ಆಗೋದಿಲ್ಲ, ನಮಗೆ ಕೆಲವು ಬಾರಿ ಅರ್ಥನೂ ಆಗೋದಿಲ್ಲ. ಆದರೂ ಆ ಶಕ್ತಿಯ ವಿನಃ ನಮ್ಮ ಜೀವನ ಪೂರ್ಣಗೊಳ್ಳೋದಿಲ್ಲ. ಅಂದರೆ ಆ ಶಕ್ತಿಯ ಹೆಸರೇ ಗುರು. ಗುರುವಿನ ಮೇಲೆ ಭರವಸೆ ಇಡೋದು. ಜೀವನ ಕೆಲವು ಬಾರಿ ಪದೇ ಪದೇ ನಮ್ಮನ್ನು ಕೆಲವು ವಿಚಾರಗಳಿಂದ ಪರೀಕ್ಷಿಸುತ್ತಲೇ ಇರುತ್ತದೆ. ಕೆಲವು ಬಾರಿ ನಮ್ಮ ಜೀವನ ಯಾವ ರೀತಿ ಆಗಿರುತ್ತೆ ಅಂದರೆ ಇನ್ನೇನು ಸರಿ ಆಗೋದೇ ಇಲ್ಲ ಅನ್ನೋ ರೀತಿಲಿ. ಕೆಲವು ಬಾರಿ ನಮ್ಮವರೇ ನಮ್ಮನ್ನು ನಂಬೋದಿಲ್ಲ, ಆಡಿಕೊಳ್ತಾ ಇರ್ತಾರೆ, ತಪ್ಪಾಗಿ ವರ್ತಿಸ್ತಾ ಇರ್ತಾರೆ ನಮ್ಮ ಜೊತೆ, ಮಧ್ಯ ದಾರಿಯಲ್ಲಿ ಕೈ ಬಿಟ್ಟು ಹೋಗಿರ್ತಾರೆ, ವಂಚನೆ ಮಾಡಿರ್ತಾರೆ. ನಾವು ಅಂದ್ಕೊಂಡಿರುವ ಕೆಲಸದಲ್ಲಿ ಯಾವುದೇ ರೀತಿ ಮುನ್ನಡೆ ಆಗ್ತಾ ಇರಲ್ಲ. ಒಂದಲ್ಲ ಒಂದು ರೀತಿಯ ನಿರಾಸೆಗಳು, ಕೊರತೆಗಳು ನಮ್ಮನ್ನು ಕಾಡ್ತಾನೆ ಇರ್ತವೆ. ಇಂತಹ ಸಮಯದಲ್ಲಿ ಸೋಲೊಪ್ಪಿಕೊಳ್ಳೋದನ್ನು ಬಿಟ್ಟರೆ ಬೇರೆ ದಾರಿಯೇ ಕಾಣ್ತಾ ಇರೋದಿಲ್ಲ. ಇಂತಹ ಸಮಯದಲ್ಲೇ ಒಂದು ದಿವ್ಯ ಶಕ್ತಿ ಆಟ ಆಡುತ್ತೆ ನಮ್ಮ ಜೀವನದಲ್ಲಿ. ಅದುವೇ ಭರವಸೆ, ನಂಬಿಕೆ. ಯೋಚಿಸಿ, ಕತ್ತಲೆಯ ರಾತ್ರಿಯಲ್ಲಿ ನೀವು ಒಂದು ಕಡೆ ಪ್ರಯಾಣ ಮಾಡ್ತಾ ಇರ್ತೀರ, ಮುಂದಿನ ದಾರಿಯೇ ಕಾಣ್ತಾ ಇರಲ್ಲ. ನೀವು ಹೇಗೆ ನಡೀತಾ ಇರ್ತೀರ ಅಂದರೆ ನೀವು ಪ್ರತಿಯೊಂದು ಹೆಜ್ಜೆಯನ್ನು ಇಡ್ತಾನೆ ಇರ್ತೀರ. ಅಂದರೆ ನಿಮಗೆ ಒಂದು ಭರವಸೆ ಅಂತೂ ಇದ್ದೇ ಇರುತ್ತೆ, ಮುಂದೆ ಕೂಡ ನೆಲ ಸಿಗತ್ತೆ ಅಂತ ಹೇಳಿ. ಇದೇ ಭರವಸೆ ನಿಮ್ಮನ್ನು ಬೀಳುವುದರಿಂದ ತಡೀತಾ ಇರುತ್ತೆ. ಇದೇ ಈ ಬ್ರಹ್ಮಾಂಡದ ಶಕ್ತಿಯಾಗಿದೆ. ಅಂದರೆ ನೀವು ನಂಬಿದ ಗುರುವಿನ ಶಕ್ತಿಯೂ ಕೂಡ ಹಾಗೆ. ನೀವು ಅವರ ಮೇಲೆ ವಿಶ್ವಾಸ ಬಿಟ್ಟರೆ ಎಂತಹ ಪರಿಸ್ಥಿತಿಗಳೇ ಆಗಿರಲಿ, ಎಂತಹ ಜನರೇ, ಎಂತಹ ವಿರೋಧವೇ ಇರಲಿ ನಿಮ್ಮ ವಿರುದ್ಧ, ಆದರೂ ಕೂಡ ನೀವು ನಂಬಿಕೆ ಇಟ್ಟು ನಿಮ್ಮನ್ನು ಅವರ ಶರಣದಲ್ಲಿ ಪೂರ್ಣವಾಗಿ ಸರೆಂಡರ್ ಆಗಿಸಿದರೆ, ಅಂದರೆ ಶರಣಾಗಿಸಿದರೆ, ಸಮರ್ಪಣೆ ಮಾಡಿದರೆ ಅದರ ವಿಚಾರವೇ ಬೇರೆಯಾಗಿರುತ್ತೆ. ಆದರೆ ಪ್ರಶ್ನೆ ಏನಪ್ಪ ಅಂದರೆ, ಇಷ್ಟೊಂದು ನಂಬಿಕೆಯನ್ನು ನೀವು ಇಡಲಿಕ್ಕೆ ಸಾಧ್ಯನಾ? ಆ ಕುಗ್ಗಿದಂಥ ಸಮಯದಲ್ಲಿ ಎಲ್ಲವನ್ನ ಕಳ್ಕೊಂಡು ಒಬ್ಬಂಟಿಯಾಗಿ ನಿಂತಹ ಸಂದರ್ಭದಲ್ಲಿ ದೃಢವಾದ ನಂಬಿಕೆಯಿಂದ ಶರಣಾಗೋದಂದರೆ ಅಷ್ಟು ಸುಲಭದ ಮಾತಲ್ಲ. ನಮ್ಮ ಜೇಬು ಖಾಲಿ ಆದಾಗ ಹಣ ಸಿಗುತ್ತೆ ಅಂತೇಳಿ ನಂಬಿಕೆ ಇಡೋದು ಅಷ್ಟು ಸುಲಭದ ಮಾತಲ್ಲ. ಹಾಗೆ ಯಾಕಂದರೆ 4 ಕಡೆಯಿಂದ ದ್ವೇಷವೇ ತುಂಬಿದಾಗ ಅದರ ಮಧ್ಯೆ ಪ್ರೀತಿ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಲಿ, ಅಂದರೆ ಪ್ರೀತಿ ಇನ್ನೂ ಜೀವಂತವಾಗಿದೆ ಅನ್ನೋ ರೀತಿಲಿ ನಂಬೋದು ಕಷ್ಟವೇ. ದೇಹಕ್ಕೆ ವಾಸಿಯಾಗದಂಥ ಕಾಯಿಲೆ ಬಂದುಬಿಟ್ಟಿದೆ, ಕ್ಯಾನ್ಸರ್, ಇನ್ನೇನು ಉಳಿಯೋದೇ ಇಲ್ಲ, 4 ದಿನ ಉಳಿತೀರಿ ಅಂತ ಹೇಳಿದಾಗ ನಾವು ಬದುಕ್ತೀವಿ ಅನ್ನೋ ರೀತಿಲಿ ನಂಬಿಕೆ ಇಡೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಇಲ್ಲಿ ಗುರುವಿನ ಯೋಜನೆ ಏನಾಗಿರುತ್ತೆ ಅಂದರೆ, ಯಾವುದು ಸುಲಭವಲ್ಲವೋ ಅದೇ ಆಟದ ನಿಜವಾದ ನಿಯಮವಾಗಿರುತ್ತೆ ಅವರ ಪರವಾಗಿ. ಗುರುವು ನಮ್ಮ ಜೊತೆ ಸುಲಭವಾದ ಆಟ ಆಡೋದೇ ಇಲ್ಲ, ಪರೀಕ್ಷೆ ಮಾಡೋದೇ ಇಲ್ಲ. ಸರಳವಾದ ಆಟದಿಂದ ಮನುಷ್ಯ ಹೆದರೋದೂ ಇಲ್ಲ. ಹಾಗಾಗಿ ಅವರ ಆಟದ ಯೋಜನೆ ಆಳವಾಗಿರುತ್ತೆ. ಅದರಲ್ಲಿ ಗೆಲ್ಲುವ ಒಂದು ಮಂತ್ರವೆಂದರೆ ನಂಬಿಕೆ. ಅವರಲ್ಲಿ ದೃಢವಾದ ವಿಶ್ವಾಸದಿಂದ ಸಮರ್ಪಣೆಯಾಗೋದು, ನಮ್ಮನ್ನು ನಾವು ಸರೆಂಡರ್ ಮಾಡ್ಕೊಳ್ಳೋದಾಗಿರುತ್ತೆ. ನಿಮಗೆ ನೆನಪಿದೆಯಾ, ನಿಮ್ಮ ತಂದೆ ತಾಯಿಯ ಮೇಲೆ ನಿಮಗೆ ಸಣ್ಣವರಿದ್ದಾಗ ಎಷ್ಟೊಂದು ನಂಬಿಕೆ ಅಲ್ವಾ? ಮದುವೆಗೆ ಹೋಗಿರ್ತಿದ್ರಿ, ಅಲ್ಲಿ ಮದುವೆ ಮನೇಲಿ ಊಟ ಮಾಡಿರ್ತಿದ್ರಿ, ತಂದೆ ತಾಯಿಯ ತೊಡೆ ಮೇಲೆ ಮಲಗಿಬಿಡ್ತಿದ್ರಿ. ಅಂದರೆ ಅಲ್ಲಿಗೆ ನಂಬಿಕೆ ಇದೆ, ನಾನು ಇವ್ರ ತೊಡೆ ಮೇಲೆ ಮಲಗಿದರೆ ನಾನು ಸುರಕ್ಷಿತ, ನಾನು ಕರೆಕ್ಟಾಗಿ ಮನೆಗೆ ಹೋಗೇ ಹೋಗ್ತೀನಿ ಅನ್ನೋ ನಂಬಿಕೆ ನಿಮಗೆ. ಅದೇ ರೀತಿ ಅಪ್ಪ ಅಮ್ಮನ ಕೈ ಹಿಡಿದು ಜಾತ್ರೆಗೆ ಹೋಗ್ತಿದ್ರಿ,
ಅಲ್ಲೂ ಕೂಡ ಆಯಾಸ ಆದಾಗ ಅಪ್ಪ ಎತ್ಕೊಳ್ತಿದ್ರು, ಮಲಗ್ತಿದ್ರಿ ಅಂದರೆ ಅವರ ಹೆಗಲ ಮೇಲೆ ನೀವು ತಲೆ ಇಟ್ಟು ಮಲಗ್ತಿದ್ರಿ ಅಂದರೆ ಅಲ್ಲಿಗೆ ಒಂದು ನಂಬಿಕೆ ಅಲ್ವಾ? ಅದೇ ರೀತಿ ನೀವು ದಿನನಿತ್ಯ ಊಟದ ಬಗ್ಗೆ ಮನೇಲಿ ಯೋಚನೆ ಮಾಡ್ತಾ ಇದ್ರಾ? ಇಲ್ಲ ತಾನೇ, ಅಪ್ಪ ಅಮ್ಮ ನನಗೆ ಸರಿಯಾದ ಸಮಯಕ್ಕೆ ಊಟ ಹಾಕ್ತಾರೆ ಅನ್ನೋದು ನಿಮ್ಮ ನಂಬಿಕೆ ಅಲ್ವಾ? ಹಾಗೆ ಈಗ ವಾಸ್ತವವಾಗಿ ನಮ್ಮ ಮಕ್ಕಳು ನಮ್ಮ ಮೇಲೆ ಇಟ್ಟಿರುವ ಭರವಸೆ, ನಂಬಿಕೆ ಅದೇ ತಾನೇ. ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿಯ ಮೇಲೆ ಹೇಗೆ ನಾವು ನಂಬಿಕೆ ಇಟ್ಟು ನಿಶ್ಚಿಂತೆಯಿಂದ ನಮ್ಮ ಪಾಡಿಗೆ ನಾವಿದ್ವಲ್ಲ, ಅದೇ ರೀತಿ ಈಗ ಕೂಡ ನಮ್ಮ ಮಕ್ಕಳು ನಮ್ಮ ಮೇಲೆ ನಂಬಿಕೆ ಇಟ್ಟು ಅವರ ಜೀವನ ಸಾಗಿಸ್ತಾ ಇದ್ದಾರೆ. ಅದೇ ತರಹ ನಾವು ನಂಬಿಕೆ ಇಟ್ಟ ಗುರುವು ಕೂಡ ನಮ್ಮ ತಂದೆ ತಾಯಿ ಇದ್ದ ಹಾಗೆ. ವ್ಯತ್ಯಾಸ ಇಷ್ಟೇ, ನಾವು ದೊಡ್ಡವರಾದ ಮೇಲೆ ಮರ್ತು ಬಿಡ್ತೀವಿ ಅದನ್ನು. ಕೆಲವೊಂದು ಸಾರಿ ನಾವು ಸಣ್ಣವರಿದ್ದಾಗ ಯಾವ ರೀತಿ ನಂಬಿಕೆ ಅನ್ನೋ ಪದವನ್ನು ಅರ್ಥಪೂರ್ಣವಾಗಿ ಉಳಿಸ್ಕೊಂಡಿದ್ವಿ ನಮ್ಮ ಮನಸ್ಸಲ್ಲಿ ಅನ್ನೋದನ್ನು. ಈಗ ಪ್ರಶ್ನೆ ಏನಪ್ಪ ಅಂದರೆ, ನಾವು ದೊಡ್ಡವರಾದ ಮೇಲೆ ಆ ನಂಬಿಕೆ ಅನ್ನುವ ಪದವನ್ನು ಸಾಕ್ಷಿ ರೂಪದಲ್ಲಿ ನೋಡಲಿಕ್ಕೆ ಬಯಸ್ತಾ ಇದ್ದೀವಿ. ಅಂದರೆ ನಮ್ಮ ಮನಸ್ಸು ಪ್ರತಿ ವಿಚಾರಕ್ಕೂ ಸಾಕ್ಷಿ ಕೇಳ್ತಾ ಇದೆ. ಅಂದರೆ ನಮಗೆ ಅದು ಎದುರಿಗೆ ಕಾಣಿಸ್ಬೇಕು, ಆಗ ಮಾತ್ರ ನಾವು ನಂಬೋದು. ಆದರೆ ಗುರುವಿನ ಭಾಷೆ ಸಾಕ್ಷಿಯಲ್ಲ, ಅನುಭವದ್ದಾಗಿರುತ್ತದೆ. ಅವರ ಮೇಲೆ ಪೂರ್ಣವಾದ ನಂಬಿಕೆ ಇಟ್ಟು ಶರಣಾದರೆ ನಾವು ಕೇಳಿದ್ದನ್ನು ಅವರು ಕೊಡಲಿಕ್ಕೆ ಸಾಧ್ಯ. ಇದೇ ನಂಬಿಕೆಯ ನಿಜವಾದ ಸುಂದರತೆಯಾಗಿದೆ. ನಿಮ್ಮ ಮಕ್ಕಳಲ್ಲೂ ಇದನ್ನೇ ನೀವು ಬಯಸ್ತಾ ಇರೋದಲ್ವಾ? ನಿಮ್ಮ ಮಕ್ಕಳು ನಿಮ್ಮ ನಂಬಿಕೆಗೆ ಅರ್ಹರಾದರೆ ಅವರು ಕೇಳೋದಕ್ಕಿಂತ ಮೊದಲೇ ಅವರ ಇಚ್ಛೆಗಳನ್ನು ಪೂರ್ಣಗೊಳಿಸಲಿಕ್ಕೆ ನೀವು ಸಿದ್ಧತೆ ಅಂದರೆ ತವಕಿಸ್ತೀರಾ, ಹಂಬಲಿಸ್ತೀರಾ, ಪ್ರೀತಿ ಮಾಡ್ತೀರಾ, ಎಲ್ಲವನ್ನು ಅವರಿಗೆ ಕೊಡಬೇಕು ಅಂತೇಳಿ ನಿಮ್ಮ ಮನಸ್ಸು ಹಂಬಲಿಸುತ್ತೆ. ಎಷ್ಟೇ ಕಷ್ಟ ಆದರೂ ಅವರಿಗೊಂದು ಜೀವನವನ್ನು ರೂಪಿಸಿ ಕೊಡಲಿಕ್ಕೆ ನೀವು ತವಕಿಸ್ತೀರಾ ಅಲ್ವಾ ಸ್ನೇಹಿತರೆ? ಹಾಗೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ನಾವು ಕೂಡ ಗುರುವಿನಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ಶರಣಾದರೆ ಮಾತ್ರ ಅವರಿಂದ ನಾವು ಕೇಳಿದ್ದು ನಮಗೆ ಸಿಗಲಿಕ್ಕೆ ಶುರುವಾಗುತ್ತೆ. ಹಾಗಾದರೆ ಈಗ ನೀವು ಯೋಚಿಸ್ತಾ ಇರ್ಬೋದು, ನಂಬಿಕೆ ಅನ್ನೋದು ನಮ್ಮ ಜೀವನವನ್ನು ಬದಲಾಯಿಸುತ್ತಾ ಅಂತ ಹೇಳಿ. ನಿಮ್ಮ ಮನಸ್ಸಿನ ಪ್ರಶ್ನೆಯ ಒಂದು ತರ್ಕಕ್ಕೆ ಉತ್ತರ ಇಲ್ಲಿದೆ. ಯಾವುದಾದ್ರೂ ಒಂದು ತರಕಾರಿಯ ಬೀಜವೇ ಆಗಿರ್ಬೋದು, ಇಲ್ಲ ಮರದ ಬೀಜವೇ ಆಗಿರ್ಬೋದು, ತಗೊಂಡು ನೀವು ನಾಳೆ ಮಣ್ಣಿನ ಒಳಗೆ ಹಾಕಿ. ಅದು ನಾಳೆ ಮೊಳಕೆ ಒಡೆದು ದೊಡ್ಡ ಮರ ಆಗತ್ತೆ ಅನ್ನೋದಕ್ಕೆ ಯಾವುದಾದ್ರೂ ನಂಬಿಕೆ ಇದೆಯಾ? ಏನಾದರೂ ಸಾಕ್ಷಿ ಇದೆಯಾ? ಇಲ್ಲ. ಆದರೂ ಅದಕ್ಕೆ ದಿನನಿತ್ಯ ನೀರನ್ನು ಹಾಕ್ತೀರಾ, ಅದರ ಸುರಕ್ಷತೆಯ ಬಗ್ಗೆ ಗಮನ ಹರಿಸ್ತೀರಾ. ಯಾವುದೇ ಸಾಕ್ಷಿ ಇಲ್ಲದೆ ಇದ್ರೂ ನಿಮಗೆ ಒಂದು ಮನಸ್ಸಿನಲ್ಲಿ ದೃಢವಾದ ನಂಬಿಕೆ ಇದೆ, ಈ ಭೂಮಿ, ಈ ಪ್ರಕೃತಿ ಆ ಬೀಜವನ್ನು ಮೊಳಕೆ ಒಡಿಸಿ ಒಂದು ಗಿಡವಾಗಿ ಪರಿವರ್ತನೆಗೊಳಿಸುತ್ತೆ, ಅದರ ಒಂದು ಭೂಮಿಕೆಯನ್ನು ಅದು ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಖಚಿತವಾದ ಒಂದು ನಂಬಿಕೆ, ವಿಶ್ವಾಸ ಇದ್ದೇ ಇರುತ್ತೆ ಅಲ್ವಾ? ಹಾಗೆ ನಿಮ್ಮ ನಂಬಿಕೆಯ ಪ್ರಕಾರವೇ ಆ ಬೀಜ ಸ್ವಲ್ಪ ದಿನಗಳಲ್ಲೇ ಮೊಳಕೆ ಒಡೆಯುತ್ತೆ. ಇದೇ ಈ ಸೃಷ್ಟಿಯ ಅಂದರೆ ಈ ಬ್ರಹ್ಮಾಂಡದ ನಿಯಮವಾಗಿದೆ. ಬೀಜ ಬಿತ್ತೋದು ನಮ್ಮ ಕೆಲಸ, ಅಂದರೆ ಅದು ಒಂದು ಕರ್ಮವಾಗಿರುತ್ತೆ. ಅದರ ಮೇಲೆ ಭರವಸೆ ಇಡುವುದೇ ನಮ್ಮ ನಂಬಿಕೆಯಾಗಿರುತ್ತೆ. ನಂಬಿಕೆ ಇಲ್ಲದೆ ಇದ್ದರೆ ಇವತ್ತು ಬೀಜ ಹಾಕಿ ಪದೇ ಪದೇ ಅದನ್ನು ಗುಂಡಿ ತೆಗೆದು ನೋಡ್ತಾ ಇದ್ರೆ ಮೊಳಕೆ ಬಂದಿದೆಯಾ ಅಂತೇಳಿ ನೋಡ್ತಾ ಇದ್ರೆ, ಇದೇ ತಪ್ಪನ್ನೇ ಮನುಷ್ಯ ಮಾಡ್ತಾ ಇರೋದು. ಶ್ರದ್ಧೆ ಇಟ್ಟು ಗುರುವಿನಲ್ಲಿ ಶರಣಾಗಿದ್ದೀರಾ, ಪ್ರಾರ್ಥನೆ ಕೂಡ ಮಾಡಿದ್ದೀರಾ, ಪೂಜೆ ಕೂಡ ಮಾಡಿದ್ದೀರಾ, ವ್ರತ ಕೂಡ ಮಾಡಿದ್ದೀರಾ, ಎಲ್ಲ ರೀತಿಯ ಸೇವೆ ಕೂಡ ಮಾಡಿದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಭಕ್ತಿ, ನಿಮ್ಮ ಪೂಜೆ, ನಿಮ್ಮ ಶ್ರದ್ಧೆಯ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ರೀತಿಯಲ್ಲಿ ಆಗೋಗಿದೆ. ಅದಕ್ಕೋಸ್ಕರನೇ ಕೆಲವು ಬಾರಿ ನೀವು ನಿಷ್ಕಲ್ಮಶ ಭಾವದಿಂದ ಪೂಜೆ ಮಾಡಿರ್ತೀರಾ, ಆದರೂ ಕೂಡ ಗುರುವಿನಲ್ಲಿ ಕೊಂಚ ಸಂದೇಹ ಪಟ್ಟು, ಅವರ ಶಕ್ತಿಗಳ ಮೇಲೆ ಕೊಂಚ ಸಂದೇಹ ಪಟ್ಟು ತಾಳ್ಮೆಯನ್ನು ಕಳೆದುಕೊಳ್ತೀರಾ, ಭರವಸೆಯನ್ನು ಕಳೆದುಕೊಳ್ತೀರಾ. ನೆನ್ಪಿಡಿ ಸ್ನೇಹಿತರೆ, ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಗುರುವಿನ ಯೋಜನೆಯಲ್ಲಿ ನಮಗಾಗಿ ದೊಡ್ಡ ಪರೀಕ್ಷೆಯೇ ಅಡಗಿರುತ್ತೆ. ಅದರ ಮೇಲೆ ಎಷ್ಟು ವಿಶ್ವಾಸವಿಡ್ತೀರೋ ಆಗಲೇ ನಿಮ್ಮ ಜೀವನದಲ್ಲಿ ಅವಕಾಶಗಳ, ಗೆಲುವಿನ ಒಳ್ಳೊಳ್ಳೆಯ ಬಾಗಿಲು ಅನಿರೀಕ್ಷಿತವಾಗಿ ತೆರೆದುಕೊಳ್ಳಲು ಶುರುವಾಗ್ತವೆ. ನೀವು ನಿರೀಕ್ಷಣೆ ಮಾಡಿರೋದಿಲ್ಲ ಅಂತಂಥ ಚಮತ್ಕಾರಗಳು ನಿಮ್ಮ ಜೀವನದಲ್ಲಿ ನಡೀಲಿಕ್ಕೆ ಶುರು ಮಾಡ್ತವೆ. ಈ ಮಾತಿನ ಅನುಭವ ಸತ್ಯವಾಗಿದೆ ಅಂತೇಳಿ ನಿಮ್ಗೆ ಅನಿಸಿದರೆ, ಅಂದರೆ ಈ ಸಂದೇಶ ನಿಮ್ಮ ಜೀವನ ಬದಲಿಸುವ ಶಕ್ತಿ ಹೊಂದಿದೆ ಅಂತ ಹೇಳಿ ಅರ್ಥ. ನಂಬಿಕೆ ಅನ್ನೋದೇ ಮನುಷ್ಯನಿಗೆ ದೊಡ್ಡ ಶಕ್ತಿಯಾಗಿದೆ ಅನ್ನೋದಾದರೆ ಖಂಡಿತವಾಗಿಯೂ ನಿಮ್ಮ ಭರವಸೆ ಗುರುವಿನಲ್ಲಿ ದೃಢವಾಗಿದೆ ಅನ್ನೋದೇ ಆಗಿದ್ದರೆ, ಬಾಬಾರವರಲ್ಲಿ ನನಗೆ ದೃಢವಾದ ವಿಶ್ವಾಸವಿದೆ, ಅವರಿದ್ದಾರೆ ಅನ್ನುವ ರೀತಿಯಲ್ಲಿ ಒಂದು ಕಮೆಂಟನ್ನು ಬರೆಯೋದ್ರಿಂದ ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯ ಊರ್ಜೆಗಳನ್ನು ಎಚ್ಚರಗೊಳಿಸುವ ಮೊದಲ ಹೆಜ್ಜೆ ಇದೇ ಆಗಿರುತ್ತೆ ಸ್ನೇಹಿತರೆ. ಭರವಸೆ ಅನ್ನೋದು ಕೇವಲ ಶಬ್ದವಲ್ಲ, ಇದು ಗುರುವಿನ ಎದೆ ಬಡಿತವಾಗಿದೆ, ಬ್ರಹ್ಮಾಂಡದ ಸಕಾರಾತ್ಮಕ ಚೇತನದ ಬಡಿತವಾಗಿದೆ. ಒಮ್ಮೆ ಯೋಚಿಸಿ, ಜೀವನ ಎಷ್ಟೊಂದು ಬಾರಿ ನಿಮ್ಮನ್ನು ನನ್ನ ಜೀವನ ಕೊನೆ ಆಯಿತು, ಇನ್ನೇನು ಮುಂದೆ ದಾರಿನೇ ಉಳಿದಿಲ್ಲ, ಒಳ್ಳೆಯದೇ ಆಗೋದಿಲ್ಲ, ನಾನು ಆರೋಗ್ಯವಂತಳಾಗೋದೇ ಇಲ್ಲ, ಇಲ್ಲಿಗೆ ಮುಗೀತು ಅಂತೇಳಿ ನಿಮ್ಮನ್ನು ಜೀವನದ ಕೊನೆಗೆ ತಂದು ನಿಲ್ಲಿಸಿದಂಥ ಸಂದರ್ಭದಲ್ಲೂ ಆಕಸ್ಮಿಕವಾಗಿ ಎಲ್ಲಿಂದಲೋ ಒಂದು ಭರವಸೆಯ ದ್ವಾರ ನಿಮಗೋಸ್ಕರ ತೆಗೆದಿತ್ತು. ಅಲ್ಲಿ ಒಂದು ಸಹಾಯ ನಿಮಗೆ ಸಿಕ್ಕಿದೆ ಅನ್ನೋದಾದರೆ ಅದು ನಿಮ್ಮ ಶಕ್ತಿಯಿಂದಲ್ಲ, ಅದು ಗುರುವಿನ ಯೋಜನೆಯ ಶಕ್ತಿಯಾಗಿತ್ತು. ನಿಮ್ಮ ನಂಬಿಕೆಯ ಬದಲಿಗೆ ಅವರು ಕೊನೆಯ ಹಂತದಲ್ಲಿ ಒಂದು ತಿರುವಿನ ದಾರಿಯನ್ನು ತೋರಿಸಿದ್ರು.
ನಮಗೆಲ್ಲ ತಿಳಿದಿದೆ ಕೆಲವು ಬಾರಿ ಸಮಯ ಪರಿಸ್ಥಿತಿಗಳು ತುಂಬ ಕಠಿಣವಾಗಿರುತ್ತೆ. ಹಾಗಂತ ಕಠಿಣತೆಗಳ ಅರ್ಥ ಗುರು ನಮ್ಮ ಕೈ ಬಿಟ್ಟಿದ್ದಾರೆ, ನಾವು ಎಷ್ಟೇ ನಂಬಿಕೆ ಇಟ್ಟರೂ ನಮ್ಮ ಮೇಲೆ ಅವರು ಕೃಪೆ ತೋರಲಿಲ್ಲ ಅನ್ನೋದಲ್ಲ. ಆ ಕಠಿಣತೆಗಳು ನಮ್ಮ ಪರೀಕ್ಷೆಗಳಾಗಿದ್ದವು. ಅಂದರೆ ಅವರು ತಮ್ಮ ಭಕ್ತರನ್ನ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ, ಇವರು ನನ್ನಲ್ಲೇ ದೃಢವಾದ ವಿಶ್ವಾಸ ಇಟ್ಟು ನಿಲ್ತಾರೋ, ಇಲ್ಲಿಂದ ಅನುಮಾನ ಸಂದೇಹ ಪಟ್ಟು ನನ್ನಿಂದ ಆಗೋದಿಲ್ಲ, ಇಷ್ಟೇ ನನ್ನ ಜೀವನ ಅನ್ನೋ ರೀತಿಲಿ ಒಪ್ಕೊಂಡು ದುರ್ಬಲತೆಗೆ ಜಾರ್ತಾರೋ. ಇದರ ಅರ್ಥ ಏನು ಗೊತ್ತಾ ಸ್ನೇಹಿತರೆ, ಯಾರು ದೃಢವಾದ ವಿಶ್ವಾಸ ಬಿಟ್ಟು ಗುರುವಿನಲ್ಲಿ ಸಮರ್ಪಣೆಯಾಗಿ ನಿಲ್ತಾರೋ ಅವರೇ ಗೆಲ್ತಾರೆ. ಸಂದೇಹ ಪಟ್ಟು ಇವರಿಂದ ನನಗೇನು ಸಿಗಲಿಲ್ಲ ಅಂತೇಳಿ ಮತ್ತೊಂದು ಕಡೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೋ ಅವರು ಮೊದಲಿನಿಂದಲೇ ಮತ್ತೆ ಈ ಪರೀಕ್ಷೆಗಳನ್ನೆಲ್ಲ ಎದುರಿಸಬೇಕಾಗತ್ತೆ. ಮತ್ತೆ ಅವರ ಆರಂಭ ಹೊಸದಾಗಿ ಶುರುವಾಗತ್ತೆ. ಅಲ್ಲಿಗೆ ನಂಬಿಕೆ ಅನ್ನೋದು ನಮಗೆ ಏನು ಕಲಿಸುತ್ತೆ ಅಂದರೆ, ಸೋಲು ತಾತ್ಕಾಲಿಕವಾಗಿದೆ, ನಂಬಿಕೆ ಅನ್ನೋದು ಸ್ಥಿರವಾಗಿದೆ. ಕತ್ತಲೆ ಅನ್ನೋದು ಎಷ್ಟೇ ಭಯ ಹುಟ್ಟಿಸುವಷ್ಟು ಗಾಢವಾಗಿದ್ರೂ ಕೂಡ ಸೂರ್ಯ ಹುಟ್ಟುತ್ತಾನೆ. ಎಲ್ಲಿಯವರೆಗೂ ಈ ಮಾತಿನ ಮೇಲೆ ನಂಬಿಕೆ ಇರುತ್ತೋ ಅಲ್ಲಿಯವರೆಗೂ ನೀವು ಸೋಲೋದಿಲ್ಲ. ನಿಮಗೆ ನೀವೊಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ, ನಾನು ನಿಜವಾಗ್ಲೂ ಗುರುವಿನ ಮೇಲೆ ನಂಬಿಕೆ ಇಟ್ಟಿದ್ದೇನೋ ಇಲ್ವೋ, ನನ್ನ ಇಚ್ಛೆಗಳು ಕನಸುಗಳು ನಾನು ಅಂದ್ಕೊಂಡಿರುವ ಸಾಧನೆ ಗುರಿ ತಲುಪುವವರೆಗೂ ಮಾತ್ರವೇನೋ ಅಂತ ಹೇಳಿ. ಯಾಕಂದರೆ ನಿಜವಾದ ಭರವಸೆ ಶುರುವಾಗೋದೇ ನಿಮ್ಮ ಯೋಚನೆಗಳು ಯಾವಾಗ ಮುಗಿತವೋ, ಅಂದರೆ ಇನ್ನೇನೂ ದಾರಿನೇ ಸಿಗೋದಿಲ್ಲ, ಎಲ್ಲ ಮುಗೀತು ಅಂದ್ಕೊಂಡಾಗಲೇ ಇನ್ನೇನು ಸಾಧ್ಯವಿಲ್ಲ ಅನ್ನೋ ರೀತಿಲಿ ನೀವು ಭರವಸೆ ಕಳ್ಕೊಂಡಾಗೆ ಬಾಬಾ ಹೇಳ್ತಾರೆ, ಮುಂದೆ ನೋಡು ಏನೆಲ್ಲ ಆಗತ್ತೆ ಅಂತ ಹೇಳಿ. ನಂಬಿಕೆ ಅನ್ನೋದು ಕಠಿಣತೆಗಳಲ್ಲಷ್ಟೇ ಅಲ್ಲ, ಸಮಸ್ಯೆಗಳಲ್ಲಷ್ಟೇ ಅಲ್ಲ, ಸಂಕಟ ಬಂದಾಗ ಭಗವಂತನ ನೆನೆಯೋದಷ್ಟೇ ಅಲ್ಲ, ಎಲ್ಲ ಸಮಯದಲ್ಲೂ ನಂಬಿಕೆ ಇರಬೇಕು. ಯಾಕಂದರೆ ಕೆಲವು ಬಾರಿ ನಂಬಿಕೆ ಅನ್ನೋದು ಮನುಷ್ಯನಿಗೆ ಪರಿಸ್ಥಿತಿ ಕೆಟ್ಟಾಗ ಮಾತ್ರ ಅರ್ಥ ಆಗತ್ತೆ. ಎಲ್ಲ ಸರಿ ಇದ್ದಾಗ, ದುಡಿಮೆ ಇದ್ದಾಗ, ದುಡ್ಡಿದ್ದಾಗ ನಮ್ಗನ್ಸುತ್ತೆ ಎಲ್ಲ ನಮ್ಮ ಪರಿಶ್ರಮದಿಂದಲೇ ಇದೆಲ್ಲ ಆಗ್ತಾ ಇರೋದು ಅನ್ನೋ ರೀತಿಲಿ ನಾವು ಈ ಎಲ್ಲ ಒಂದು ಜೀವನವನ್ನು ಪಡ್ಕೊಂಡಿರೋದು ಅಂಥೇಳಿ ಅನಿಸುತ್ತೆ. ಕೆಲವೊಂದು ಪರಿಸ್ಥಿತಿಗಳು, ಸಮಯ, ಸಂದರ್ಭಗಳು, ಸಂಬಂಧಗಳು ಬದಲಾಗ್ತಾ ಇದ್ದ ಹಾಗೆ ಕೊಂಚ ಅದರಲ್ಲಿ ಏರಿಳಿತ, ಕೆಲವು ಸಂಬಂಧಗಳಲ್ಲಿ ಬಿರುಕು ಮೂಡ್ತಾ ಇದ್ದ ಹಾಗೆ ಮತ್ತೆ ನಾವು ನಂಬಿದ ಗುರುವಿಗೆ, ಭಗವಂತನಿಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಏನಿದು ಅನ್ಯಾಯ, ನನ್ನ ಜೊತೆನೇ ಯಾಕೆ ಹೀಗಾಗ್ತಾ ಇದೆ, ಎಲ್ಲಿಯವರೆಗೂ ಈ ಕಷ್ಟ, ಈ ದುಃಖ, ಸಮಸ್ಯೆಗಳನ್ನು ಕೊಡ್ತೀಯಾ ಅಂತ ಹೇಳಿ. ಇದೇ ನಾವು ಮಾಡ್ತಾ ಇರುವ ಅತಿ ದೊಡ್ಡ ತಪ್ಪು. ಯಾಕಂದರೆ ನಾವು ನಂಬಿದ ಬಾಬಾ ಒಬ್ಬ ವ್ಯಾಪಾರಿ ಅಲ್ಲ. ಒಳ್ಳೆಯದನ್ನು ಕೊಟ್ಟಾಗ ನಾವು ಸಂತುಷ್ಟರಾಗ್ತೀವಿ, ಹಾಗೆ ಅವರು ಒಬ್ಬ ಶಿಕ್ಷಕ. ಒಳ್ಳೆಯದು ಕೆಟ್ಟದರ ಅನುಭವವನ್ನು ನೀಡಿಯೇ ಅವರು ನಮ್ಮನ್ನು ಪರೀಕ್ಷಿಸ್ತಾರೆ. ಈ ಎರಡೂ ಅನುಭವಗಳು ನಮಗೆ ಏನನ್ನು ತಿಳಿಸ್ತವೆ ಅಂದರೆ, ನಂಬಿಕೆ ಅದೇ ಆಗಿದೆ, ನಾವು ಕೆಟ್ಟದರ ಮಧ್ಯೆ ಇದ್ದರೂ ಕೂಡ ಒಳ್ಳೆಯದನ್ನು ಗುರುತಿಸ್ಬೇಕು ಅನ್ನೋದನ್ನು ಕಲಿಸುತ್ತೆ. ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗಿರುವ ವಿಚಾರ ಏನಪ್ಪ ಅಂದರೆ, ಮೂರ್ತಿ ಕೆತ್ತುವವನು ಕಲ್ಲಿನ ಮೇಲೆ ಉಳಿಪೆಟ್ಟಿನಿಂದ ಹೊಡೆದಾಗ ಕಲ್ಲು ಕೂಗೋದಿಲ್ಲ. ಯಾಕಂದರೆ ಕಲ್ಲಿಗೆ ತಿಳಿದಿದೆ, ನಾನು ಈ ಪೆಟ್ಟಿನ ನಂತರ ನನ್ನ ಅಸ್ತಿತ್ವವನ್ನೇ ಬದಲಾಯಿಸ್ಕೊಳ್ತೀನಿ ಅಂತ ಹೇಳಿ. ಹಾಗೆ ನಂತರ ಅದು ಸಾಧಾರಣವಾಗಿ ಕಲ್ಲಾಗಿ ಉಳಿಯೋದೂ ಇಲ್ಲ, ಅದು ಭಗವಂತನ ಮೂರ್ತಿಯಾಗಿ ಪೂಜೆಗೊಳ್ಳಲಿಕ್ಕೆ ಶುರುವಾಗತ್ತೆ. ಅದೇ ಥರ ಸ್ನೇಹಿತರೆ, ಆ ಕಲ್ಲು ಉಳಿಯ ಪೆಟ್ಟು ಬೀಳದೇನೆ ಮೂರ್ತಿ ಆಗ್ತಿತ್ತಾ? ಹಾಗಾದರೆ ನಾವು ಮಾತ್ರ ಹೇಗೆ ಯೋಚಿಸ್ತಾ ಇದ್ದೀವಿ? ಜೀವನ ಸಂಘರ್ಷ, ಹೋರಾಟ, ಕಷ್ಟ, ದುಃಖ, ನೋವು, ಸಮಸ್ಯೆಗಳಿಲ್ಲದೆ ಸುಂದರವಾಗತ್ತೆ ಅಂತ ಹೇಳಿ. ನಂಬಿಕೆ ಅನ್ನೋದರ ಅರ್ಥ ಇದೇ ಆಗಿದೆ. ಸಮಸ್ಯೆಗಳಿರಲಿ, ದುಃಖ ಏನೇ ಇದ್ರೂ ಕೂಡ ನಮ್ಮ ಜೀವನದಲ್ಲಿ ಅವೆಲ್ಲವೂ ಕೂಡ ಒಂದು ಪಾಠವನ್ನು ನಮಗೆ ಕಲಿಸ್ತಾ ಇದೆ, ನಮ್ಮ ಜೀವನವನ್ನು ಉತ್ತಮಗೊಳಿಸ್ತಾ ಇದೆ, ವಿಶೇಷವಾಗಿಸ್ಲಿಕ್ಕೆ ಇದು ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದೆ. ಇದೇ ನಿಮ್ಮ ದೃಢವಾದ ನಂಬಿಕೆ, ಭರವಸೆ ನಿಮ್ಮನ್ನ ಗುರುವಿನ ಜೊತೆ ಆಳವಾದ ಸ್ಪರ್ಶದ ಅನುಭವಕ್ಕೆ ಸೇರಿಸುತ್ತೆ. ಈಗ ನೀವು ಯೋಚಿಸ್ತಾ ಇದ್ದೀರಾ, ನಂಬಿಕೆ ಅನ್ನೋದು ಇಷ್ಟೊಂದು ದೊಡ್ಡ ಶಸ್ತ್ರವಾಗಿದೆ ಅಂದಮೇಲೆ ಇದನ್ನು ಗಟ್ಟಿ ಹಾಕ್ಸೋದು ಹೇಗೆ ಅಂದರೆ, ಇದು ಯಾವುದೇ ಒಂದು ಪುಸ್ತಕದಲ್ಲಿ ಓದಿ ಕಲಿಯುವಂಥದ್ದಲ್ಲ, ಹಾಗೆ ಪ್ರವಚನ ಕೇಳಿಯೂ ಕಲಿಯುವಂಥದ್ದಲ್ಲ. ಇದು ಕೇವಲ ಅನುಭವದಿಂದ ಮಾತ್ರ ಹುಟ್ಟುವಂಥದ್ದು. ಆಕ್ಸಿಡೆಂಟ್ ಆಗಬೇಕು ಅಂತ ಹೇಳಿ ಆಗಿರುತ್ತೆ ಪೂರ್ತಿ, ಆದರೆ ಆಗೋದಿಲ್ಲ. ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಕಾಪಾಡಿದ ಅನುಭವ, ಇದೇ ಒಂದು ನಂಬಿಕೆ. ಎಲ್ಲೋ ಮೋಸ ಆಗಬೇಕಾಗಿತ್ತು, ಆಗಲಿಲ್ಲ, ಅಲ್ಲಿ ಯಾವುದೋ ಒಂದು ಅದೃಶ್ಯ, ನೀವು ನಂಬಿದ ಶಕ್ತಿ ನಿಮ್ಮನ್ನು ಕಾಪಾಡ್ತು ಅಂದರೆ ಅದೇ ನಂಬಿಕೆ. ನೀವು ರಾತ್ರಿ ಇಡೀ ಹತ್ತು ಮಲಗಿರ್ತೀರ, ಸಮಾಧಾನ ಪಡಿಸಿದ ಅನುಭವ ನಿಮಗೆ ಸಿಗುತ್ತೆ. ಬೆಳಗ್ಗೆ ಹೊಸ ಒಂದು ಬೆಳಗಿನೊಂದಿಗೆ ಭರವಸೆಯನ್ನು ಹೊಂದಿ ನೀವು ಮುಂದೆ ಸಾಗ್ತೀರಾ. ಇದೇ ನಂಬಿಕೆ. ಯಾರ ಹತ್ರನೋ ಸಹಾಯ ಕೇಳಿರ್ತೀರಾ, ಅವ್ರು ನಿಮಗೆ ಮಾಡಿರೋದಿಲ್ಲ, ಆಕಸ್ಮಿಕವಾಗಿ ಅವರೇ ಬಂದು ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತೇಳಿ ಮಾಡಿದರು ಅಂದರೆ ಅದೇ ನಂಬಿಕೆ. ನೀವು ಜೀವನದಲ್ಲೆಲ್ಲ ನಂಬಿಕೆ ಕಳ್ಕೊಂಡಾಗಲೆಲ್ಲ ನಿಮಗೆ ಯಾರದ್ದೋ ಒಂದು ಸಹಾಯ ಸಿಕ್ತು, ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚೇ ಭರವಸೆ ಮೂಡಿಸುವಂತಹ ಒಂದು ಸಂದೇಶ ಸಿಕ್ತು. ಈ ಎಲ್ಲ ರೀತಿಯ ಒಂದು ಸೂಚನೆಗಳು ನಿಮಗೆ ಬದುಕಲಿಕ್ಕೆ ಒಂದು ಹೊಸ ಭರವಸೆಗಳನ್ನು ಮೂಡಿಸಿರ್ತವೆ. ಆದರೆ ಈ ಸಣ್ಣ ಪುಟ್ಟ ಚಮತ್ಕಾರಗಳನ್ನು ಕೆಲವೊಂದು ಸಾರಿ ನಾವು ಅರಿತುಕೊಳ್ಳದೆ ಅವುಗಳನ್ನು ಕಡೆಗಣಿಸ್ತೀವಿ.
ಇದು ಒಂದು ಆಕಸ್ಮಿಕವಾದ ಘಟನೆಗಳು ಅನ್ನೋ ರೀತಿಯಲ್ಲಿ ತಳ್ಳಿಬಿಡ್ತೀವಿ. ಇದು ಸಂಯೋಗವಲ್ಲ, ಆಕಸ್ಮಿಕವಲ್ಲ, ಇದು ಗುರುವಿನ ಒಂದು ಯೋಜನೆ ಆಗಿರುತ್ತೆ. ನಿಮಗಾಗಿ ನಾನು ನಿಮ್ಮ ಜೊತೆಯೇ ಸದಾ ಇದ್ದೇನೆ ಅನ್ನುವ ಒಂದು ಭರವಸೆಯ ಮಾತಾಗಿರುತ್ತೆ. ಹಾಗಾಗಿ ನೀವು ಗುರುವಿನಲ್ಲಿ ಒಂದು ಬಾರಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ ಅಂದರೆ ಆ ನಂಬಿಕೆ ಕೊನೆಯವರೆಗೂ ನಿಮ್ಮಲ್ಲಿ ಇರಬೇಕು. ಒಂದು ಮಗು ತನ್ನ ಅಮ್ಮನ ಮಡ್ಲಲ್ಲಿ ಮಲಗಿದೆ ಅಂದರೆ ಅದು ಯಾವುದೇ ರೀತಿ ಸಾಕ್ಷಿ ಕೇಳೋದಿಲ್ಲ, ನನ್ನಮ್ಮ ನನ್ನನ್ನು ಬೀಳಿಸ್ಬಿಟ್ರೆ ಅಂತ ಹೇಳಿ. ಯಾಕಂದರೆ ಅದರ ಭರವಸೆಯೇ ಅದರ ಅತ್ಯಂತ ಬಲವಾದ ಸುರಕ್ಷೆ ಆಗಿರುತ್ತೆ. ಹಾಗಾದರೆ ಕೆಲವು ಬಾರಿ ನೀವು ಯಾಕೆ ಗುರುವಿನಲ್ಲಿ ನಂಬಿಕೆ ಕಳೆದುಕೊಳ್ತೀರಾ? ನೀವು ಒಂದು ಭಯದಲ್ಲೇ ಇರ್ತೀರಾ, ಪ್ರಾರ್ಥನೆ ಮಾಡಿರ್ತೀರಾ, ಪೂಜೆ ಮಾಡಿರ್ತೀರಾ, ವ್ರತ ಮಾಡಿರ್ತೀರಾ. ಆದರೆ ನಿಮಗೆ ನಿಮ್ಮ ಕನಸುಗಳು ಮುರಿದ್ಬಿಟ್ರೆ, ನಾನು ಅಂದ್ಕೊಂಡಿದ್ದು ನಡೀದೇ ಇದ್ದರೆ, ಬಾಬಾ ಅದನ್ನು ಕೊಡದೇ ಇದ್ದರೆ, ನನ್ನ ಭವಿಷ್ಯ ಕತ್ತಲೆಯಲ್ಲಿ ಮುಳುಗ್ಬಿಟ್ರೆ, ನನ್ನ ಮಕ್ಕಳ ವಿಚಾರದಲ್ಲಿ ಪರಿವರ್ತನೆ ಸಿಗದೇ ಇದ್ದರೆ, ಹಾಗೆ ಹೀಗೆ ಅಂಥೇಳಿ ಅನ್ನುವ ಭಯ ನಿಮ್ಮ ನಂಬಿಕೆನ ಎಲ್ಲೋ ಒಂದು ರೀತಿಯಲ್ಲಿ ಅವಿಶ್ವಾಸವಾಗಿ ಬದಲಾಯಿಸಿರುತ್ತೆ. ಸ್ನೇಹಿತರೆ, ನಂಬಿಕೆ ಭಯ ಎಂದಿಗೂ ಒಟ್ಟಿಗೆ ಇರಲಾರವು. ನಂಬಿಕೆ ಇದ್ದ ಕಡೆ ಭಯ ತಾನಾಗಿ ಅಳಿಯುತ್ತೆ. ಎಲ್ಲಿ ಭಯ ಇರುತ್ತೋ ಅಲ್ಲಿ ನಂಬಿಕೆಯ ಬೇರು ಗಟ್ಟಿಯಾಗಿರೋದಿಲ್ಲ. ಕೆಲವು ಬಾರಿ ನೀವು ಯಾರ ಮೇಲೇ ಆಗಲಿ ನಂಬಿಕೆ ಇಟ್ಟಾಗ ನಿಮ್ಮ ದೇಹ ಪೂರ್ಣವಾಗಿ ಬೇರೆದ್ದೇ ಒಂದು ಊರ್ಜೆಗಳ ಅನುಭವಕ್ಕೆ ಹೊಂದಿಕೆ ಆಗಿರುತ್ತೆ. ಅದೇ ರೀತಿ ನಿಮ್ಮ ಮನಸ್ಸು ಹಗುರವಾಗಿರುತ್ತೆ, ದೇಹ ಶಾಂತವಾಗಿರುತ್ತೆ, ಕಣ್ಣುಗಳಲ್ಲಿ ಹಾಗೆ ಚರ್ಮದಲ್ಲಿ ಏನೋ ಒಂದು ರೀತಿಯ ಹೊಳಪಿನ ಪ್ರಕಾಶಮಾನವಾದ ಬದಲಾವಣೆ ಉಂಟಾಗಿರುತ್ತೆ. ಯಾಕಂದರೆ ನಂಬಿಕೆ ಅನ್ನೋದು ನಿಮ್ಮೊಳಗಿನ ಸಂದೇಹ ನಿರಾಶೆಗಳನ್ನು ದೂರ ಮಾಡಿರುತ್ತೆ. ನಿಮ್ಮ ಆತ್ಮಕ್ಕೆ ಸಂದೇಶ ಕೊಡ್ತಾ ಇರುತ್ತೆ, ಎಲ್ಲವೂ ಸರಿಯಾಗತ್ತೆ ಅನ್ನೋ ರೀತಿಲಿ. ಹಾಗೆ ಆ ಸಂದೇಶವನ್ನು ನಿಮ್ಮ ಆತ್ಮ ಕೇಳಿಸಿಕೊಂಡಾಗ ಅದನ್ನು ಯಾವುದೇ ಒಂದು ಶಕ್ತಿ ನಾಶಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ದೃಢವಾದ ನಂಬಿಕೆ ನಿಮ್ಮಲ್ಲಿ ಬೇರು ಬಿಟ್ಟಿರ್ತವೆ. ಈ ಥರ ಅನುಭವ ನಿಮಗೂ ಆಗಿದೆಯಾ? ಯಾವುದೇ ದಾರಿ ಕಾಣಿಸ್ತಿದ್ದಾಗ, ಯಾರಿಂದನೂ ಸಹಾಯ ಸಿಗಲ್ಲ ಅಂತ ಹೇಳಿ ಜೀವನದಲ್ಲಿ ಭರವಸೆ ಕಳ್ಕೊಂಡಾಗ ಒಂದು ಹೊಸ ದಾರಿ, ಒಂದು ಹೊಸ ಸಹಾಯ ಸಿಕ್ಕ ಅನುಭವ, ಅದು ಯಾರಿಂದ ಆಯಿತು? ನಿಮ್ಮ ಶಕ್ತಿಯಿಂದ, ನಿಮ್ಮ ಒಂದು ಯೋಜನೆಯಿಂದ ಆಯಿತಾ? ಇಲ್ಲ, ನಿಮ್ಮ ಭರವಸೆಯಿಂದ ಆಗಿದೆ. ನಿಮ್ಮ ನಂಬಿಕೆಯ ಆ ಸೆಲೆಯಾಗಿದೆ ಅಸಂಭವವನ್ನು ಕೂಡ ಸಂಭವದವರೆಗೂ ಕರೆದೊಯ್ಯಿದೆ. ನೀವಿಬ್ಬರು ನಡೆದು ಹೋಗ್ತಾ ಇರ್ತೀರಾ, ನಿಮಗೆ ಈಗ ರಸ್ತೆ ಕೊನೆ ಆಗುತ್ತೆ, ಅಲ್ಲಿಂದ ಮಧ್ಯದಲ್ಲಿ ಸ್ವಲ್ಪ ಅಂತರವಿರುತ್ತೆ, ಕಂದಕ ಇರುತ್ತೆ, ಒಂದು ಬಳ್ಳಿಯಲ್ಲಿ ನೇತಾಡ್ತಾ ಇರುತ್ತೆ. ಆದರೆ ಅದು ಗಟ್ಟಿಯಾಗಿರುತ್ತೆ. ಆದರೆ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಭಯ, ಇಲ್ಲಪ್ಪ ನಾನು ಆ ಬಳ್ಳಿ ಹಿಡಿದು ಆ ಕಡೆ ದಾಟೋದಿಲ್ಲ, ಬಳ್ಳಿ ಕಟ್ಟಾಗಿಬಿಟ್ರೆ ನಾನು ಇದರಲ್ಲಿ ಬಿದ್ದು ಹೋಗ್ತೀನಿ ಅಂತೇಳಿ. ನಿಮಗೆ ನಂಬಿಕೆ ಯಾರಿಗಿರೋದಿಲ್ಲ ಇಬ್ಬರಲ್ಲಿ, ಅವ್ರು ಅಲ್ಲೇ ಉಳಿತೀರ. ನಂಬಿಕೆ ಇದ್ದವರು, ಇಲ್ಲ ನನಗೆ ನಂಬಿಕೆ ಇದೆ, ನಾನು ಈ ಬಳ್ಳಿ ಹಿಡಿದು ದಾಟ್ತೀನಿ ಅಂದರು ಆ ಕಡೆ ದಡಕ್ಕೆ ಹೋಗ್ತೀರಾ. ಅದೇ ರೀತಿ ದೃಢವಾದ ನಂಬಿಕೆಯ ಹೆಜ್ಜೆ ಇಡದೆ ಹೊರತು ನೀವು ಬಯಸ್ತಾ ಇರುವ ಒಂದು ದಡವನ್ನು ಸೇರಲು ಸಾಧ್ಯವಿಲ್ಲ. ಅದೇ ತರಹ ಜೀವನದ ಏರಿಳಿತಗಳ ನಡುವೆ, ಕಷ್ಟ, ಸಂಘರ್ಷ, ಹೋರಾಟದ ನಡುವೆಯೂ ಕೂಡ ಗುರುವಿನಲ್ಲಿ ಒಂದು ದೃಢವಾದ ವಿಶ್ವಾಸ ಇಟ್ಟಿದ್ದೀರಾ. ಅದೇ ತರಹ ಗುರುವು ಕೂಡ ನಿಮ್ಮ ಆಸರೆಯ ಒಂದು ಬಳ್ಳಿಯಾಗಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲೂ ಕೂಡ ನೀವು ಗುರುವಿನಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳದೆ, ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನುವ ಒಂದೇ ಒಂದು ನಂಬಿಕೆಯಿಂದ ನೀವು ಅವರ ಕಡೆ ಒಂದು ವಿಶ್ವಾಸದ ನೋಟವನ್ನು ಬೀರಿದಿರಲ್ಲ. ಆ ವಿಶ್ವಾಸದ ನೋಟಕ್ಕೆ ಅವರು ಕೂಡ ನಿಮ್ಮ ಕಡೆ ದಯಾಪೂರಿತ ದೃಷ್ಟಿಯನ್ನು ಬೀರಿ ಈ ಕಡೆಯಿಂದ ನಿಮ್ಮನ್ನು ನೀವು ಬಯಸ್ತಾ ಇರುವ ದಡಕ್ಕೆ ಸೇರಿಸುವ ಎಲ್ಲ ರೀತಿಯ ಮಾಧ್ಯಮವಾಗಿ ಕೆಲಸ ಮಾಡ್ತಿದ್ದಾರೆ. ಕೊನೆ ಹಂತದಲ್ಲಿ ಸಂದೇಹಪಟ್ಟು ನೀವೇನಾದರೂ ನಂಬಿಕೆಯನ್ನು ಕಳ್ಕೊಂಡು ಬಿಟ್ರಿ, ನಾನು ಎಲ್ಲ ರೀತಿಯಲ್ಲೂ ಪೂಜೆ ಪುನಸ್ಕಾರಗಳನ್ನು ಮಾಡಿದೆ, ಆದರೂ ಕೂಡ ಏನೂ ಬದಲಾವಣೆ ಆಗೋದಿಲ್ಲ, ನನ್ನ ಹಣೆಯ ಬರಹದಲ್ಲೇ ಇರೋದೇ ಇಷ್ಟು ಅನ್ನೋ ರೀತಿಯಲ್ಲಿ ನೀವು ದುರ್ಬಲತೆಯಿಂದ ಅದನ್ನು ಒಪ್ಕೊಂಡು ಬಿಟ್ರಿ ಅಂದರೆ ನೀವು ಇದೇ ದಡದಲ್ಲೇ ಇರ್ತೀರಾ. ಆ ಬಳ್ಳಿ ಯಾವಾಗಲೂ ನಿಮ್ಮ ಮಧ್ಯದಲ್ಲೇ ಇರುತ್ತೆ. ಎಲ್ಲಿಯವರೆಗೂ ನೀವು ಆ ಗುರುವನ್ನು, ಬಳ್ಳಿಯನ್ನು ದೃಢವಾದ ವಿಶ್ವಾಸದೊಂದಿಗೆ ಹಿಡಿದುಕೊಳ್ಳೋದಿಲ್ಲೋ, ಈ ಕಡೆ ದಡದಿಂದ ಆ ಕಡೆ ದಡವನ್ನು ಸೇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ನಿಮ್ಮ ಪಯಣ ಮೊದಲಿಂದಲೇ ಶುರುವಾಗುತ್ತೆ, ನೀವೆಲ್ಲೇ ಹೋದರೂ ಕೂಡ. ನಂಬಿಕೆ ಇಡೋದು ಕೂಡ ಒಂದು ಅದ್ಭುತ ಕಲೆಯಾಗಿದೆ. ಇದನ್ನು ಕಲಿತವರು ಮೊದಲು ತಮ್ಮ ಅಹಂಕಾರವನ್ನು ತಾವು ದೂರ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಅಹಂಕಾರಿಯಾದ ಮನುಷ್ಯ ಹೇಳ್ತಾನೆ, ಎಲ್ಲ ನನ್ನ ಪರಿಶ್ರಮದಿಂದಲೇ ಆಗಿರೋದು, ನಾನೇ ಮಾಡ್ತಾ ಇರೋದು ಅಂತ ಹೇಳಿ. ಆದರೆ ತಾನು ನಂಬಿರುವ ಗುರುವಿನಲ್ಲಿ ನಂಬಿಕೆ ಇಟ್ಟಿರುವ ಮನುಷ್ಯ ಹೇಳ್ತಾರೆ, ಪ್ರಯತ್ನ ನನ್ನದು, ಫಲ ನನ್ನ ಗುರುವು ಕೊಡ್ತಾರೆ ಅಂತ ಹೇಳಿ. ಇದೇ ಸಮರ್ಪಣಾ ಭಾವದ ಅಂತರ ಈ ಇಬ್ಬರಲ್ಲಿ ಇರುತ್ತೆ. ಹಾಗಾಗಿ ಮನುಷ್ಯರು ಎರಡು ಭಿನ್ನ ಪಾತ್ರಗಳಲ್ಲಿ ಗುರುತಿಸ್ಕೊಳ್ತಾರೆ ತಮ್ಮನ್ನು ತಾವು. ಹಾಗೆ ಕೆಲವರ ಪ್ರಕಾರ ಜೀವನದಲ್ಲಿ ತುಂಬ ಸುಸ್ತಾದ ಅನುಭವವನ್ನೇ ಹೊಂದಿ ಜೀವನದಲ್ಲಿ ಕೆಲವು ರೀತಿಯಲ್ಲಿ ಅಹಂಕಾರ, ಅಹಮ್ಮಿನಿಂದಲೇ ವರ್ತಿಸಿ ಅವರ ಕೊನೆಯನ್ನು ಪಡ್ಕೊಳ್ತಾರೆ. ಅದೇ ಕೆಲವರು ಯಾವ ರೀತಿ ಒಂದು ಸಮರ್ಪಣೆ ಆಗಿರ್ತಾರಲ್ಲ ಗುರುವಿನಲ್ಲಿ, ಅವರು ಜೀವನದುದ್ದಕ್ಕೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು, ಗೊಂದಲಗಳು, ಕಷ್ಟಗಳು ಇದ್ದರೂ ಕೂಡ ಚಮತ್ಕಾರಗಳಂತೆ ಬದಲಾವಣೆಯನ್ನು ಕಾಣ್ತಾನೆ ನಿರಾಯಾಸವಾಗಿ ತಾವು ಅಂದ್ಕೊಂಡಿರುವ ದಡವನ್ನು ಸೇರ್ತಾರೆ. ಇದೇ ರೀತಿಯಾಗಿರುತ್ತೆ. ಹಾಗಾಗಿ ನೆನ್ಪಿಡಿ, ನಂಬಿಕೆ ಇಡುವುದರ ಅರ್ಥ ಕೆಲಸ ಮಾಡೋದನ್ನು ಬಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಂತ ಅಲ್ಲ. ಕರ್ಮ ಮಾಡಬೇಕು,
ಅದರ ಜೊತೆಗೆ ಭಗವಂತನಲ್ಲಿ ನಂಬಿಕೆಯನ್ನು ಇಡಬೇಕು. ಫಲದ ಚಿಂತೆಯನ್ನು ನಾವು ಮಾಡಬಾರ್ದು, ಕರ್ಮವನ್ನು ನಾವು ಮಾಡಬೇಕು ಅನ್ನೋದರ ಸಮರ್ಪಣಾ ಭಾವದ ಒಂದು ಭಾವನಾತ್ಮಕವಾದ ಗುರುವಿಗೆ ಮತ್ತು ಆತನ ಶಿಷ್ಯನಿಗೆ ಇರುವ ಒಂದು ಬಂಧನವಾಗಿರುತ್ತೆ. ಅಂದರೆ ಸ್ಪರ್ಶ, ಅವಿನಾಭಾವ ಸಂಬಂಧವನ್ನು ಇದು ಕೊಡ್ತಾ ಹೋಗುತ್ತೆ ಜೀವನದುದ್ದಕ್ಕೂ. ಹಾಗಾಗಿ ನಮ್ಮ ಜೀವನವನ್ನು ಚಿಂತೆಗಳಿಂದ ಹಿಡಿದಿಟ್ಕೊಳ್ಬಾರ್ದು. ಅಂದರೆ ನಾಳೆ ಏನಾಗುತ್ತೋ, ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೋ, ಹಾಗೆ ಹೀಗೆ ಅಂತೇಳಿ ಯೋಚಿಸಿದಷ್ಟು ಚಿಂತೆಗಳು ನಿಮ್ಮನ್ನು ಹಿಡಿದಿಟ್ಕೊಳ್ತವೆ. ನೀವು ಚಿಂತನೆಗೆ ಆ ವಿಚಾರಗಳನ್ನು ಬಿಟ್ಟು ಗುರುವಿನಲ್ಲಿ ಸಮರ್ಪಣೆ ಮಾಡಿ ನಿಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನೀವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಪೂರ್ಣ ಜವಾಬ್ದಾರಿಯನ್ನು ಅವರು ಭರಿಸ್ತಾರೆ. ಆಗ ನಿಮ್ಮ ಮನಸ್ಸಲ್ಲಿ ಒಂದು ಶಾಂತಿಯ ಜನ್ಮವಾಗುತ್ತೆ. ಆ ಶಾಂತಿ ನಿಮ್ಮನ್ನು ಒಂದು ಉತ್ತಮವಾದ ಎಡವನ್ನು ಸೇರಿಸತ್ತೆ. ಹಾಗಾಗಿ ಸ್ನೇಹಿತರೆ, ಮಲಗೋದಕ್ಕಿಂತ ಮೊದಲು ನಿಮ್ಮ ಎದೆಯ ಮೇಲೆ ಒಂದು ಕೈಯನ್ನು ಇಟ್ಟು, ಬಾಬಾ, ನಾನು ನಿಮ್ಮ ಮೇಲೆ ಪೂರ್ಣವಾದ ವಿಶ್ವಾಸ ಇಟ್ಟಿದ್ದೀನೋ, ಇಲ್ಲ ಅಂದರೆ ಕೇವಲ ನನ್ನ ಇಚ್ಛೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರನೇ ನಾನು ನಿಮ್ಮನ್ನು ಪೂಜಿಸ್ತಾ ಇದ್ದೀನೋ ಅಂತ ಹೇಳಿ. ನಾನು ನಿಮ್ಮ ಮೇಲೆ ದೃಢವಾದ ನಂಬಿಕೆ ಇಟ್ಟಿದ್ದೀನೋ, ಇಲ್ಲ ಭರವಸೆಗಳಿಗೋಸ್ಕರ ನಾನು ನಿಮ್ಮನ್ನು ಪೂಜಿಸ್ತಾ ಇದ್ದೀನೋ. ಯಾಕಂದರೆ ಕೆಲವು ಬಾರಿ ನಿಮ್ಮ ಭರವಸೆಗಳು ಸೋಲ್ಬೋದು, ಆದರೆ ನಿಮ್ಮ ದೃಢವಾದ ವಿಶ್ವಾಸದ ನಂಬಿಕೆ ಗೆಲ್ಲತ್ತೆ. ಭರವಸೆ ಅನ್ನೋದು ಪರಿಸ್ಥಿತಿಗಳ ಆಧಾರದ ಮೇಲೆ ನಿಂತಿರುತ್ತೆ, ಆದರೆ ನಂಬಿಕೆ ಅನ್ನೋದು ಗುರುವಿನ ಬಲದ ಮೇಲೆ ನಿಂತಿರುತ್ತೆ. ಗುರುವು ಯಾವತ್ತಿಗೂ ಕೂಡ ದ್ರೋಹ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ ತನ್ನ ಭಕ್ತನಿಗೆ. ಕೆಲವೊಂದು ಸಾರಿ ಬಿಗಿಯಾದ ಹಿಡಿತಗಳು, ಹಾಗೆ ಆಗಬೇಕು, ಹೀಗೆ ಆಗಬೇಕು, ಇದೇ ಬೇಕು, ಅದೇ ಬೇಕು ಅನ್ನುವ ಭಾವನೆ ನಮ್ಮನ್ನು ಚಿಂತೆಗೆ ಒಳಪಡಿಸುತ್ತೆ. ಎಲ್ಲ ಭಾರವನ್ನು ಗುರುವಿನ ಮೇಲೆ ಸಮರ್ಪಣೆ ಮಾಡೋದ್ರಿಂದ ನಾವು ನಿರಾಯಾಸವಾಗಿ ನಮ್ಮ ಜೀವನದಲ್ಲಿ ನಮ್ಮ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕರ್ಮಗಳು ನಮ್ಮನ್ನು ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳೊಂದಿಗೆ ನಮ್ಮ ಜೀವನವನ್ನು ರೂಪಿಸ್ಕೊಡ್ತವೆ. ಹಾಗಾಗಿ ಹರಿಯುವ ನೀರನ್ನು ತಡೆಯೋದ್ರಿಂದ ನೀರಿನ ಶುದ್ಧತೆ ಕಡಿಮೆ ಆಗತ್ತೆ, ಗಾಳಿಯನ್ನು ತಡೆಯೋದ್ರಿಂದ ಉಸಿರುಗಟ್ಟತ್ತೆ. ಹಾಗಾಗಿ ಈ ಜೀವನವನ್ನು ಕೂಡ ದುರ್ಬಲತೆಯಿಂದ ಅಂತ್ಯಗೊಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ನಮಗೆ ಏನೇ ಸಿಕ್ಕಿದ್ರೂ ಅದು ನಮ್ಮ ಕರ್ಮದ ಆಧಾರದ ಮೇಲೆ ಸಿಕ್ಕಿರುತ್ತೆ. ನಾವು ಯಾವ ಬೀಜ ಬಿತ್ತಿ ಬಂದಿರ್ತೀವೋ ಅದರ ಫಲವನ್ನು ಈಗ ಊಟ ಮಾಡಿರ್ತೀವಿ. ಹಾಗಾಗಿ ಆ ಸತ್ಯವನ್ನು ವಾಸ್ತವವಾಗಿ ಒಪ್ಕೊಂಡು ನಾವು ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡ್ಕೊಳ್ತಾ, ಒಳ್ಳೆಯ ಉದ್ದೇಶಗಳೊಂದಿಗೆ ಆ ಒಂದು ಕೆಟ್ಟ ಕರ್ಮವನ್ನು, ಅದರ ಫಲವನ್ನು ಕಡಿಮೆ ಮಾಡ್ಕೊಳ್ತಾ, ಗುರುವಿನಲ್ಲಿ ನಾವು ಎಷ್ಟು ದೃಢವಾದ ವಿಶ್ವಾಸ ಇಟ್ಟು ಸಮರ್ಪಣೆ ಆಗ್ತೀವೋ, ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ನಮಗೆ ಮೋಸ ಆಗ್ಬೋದು, ಏನೆಲ್ಲ ಕಳ್ಕೊಳ್ಬೋದು, ಏನೆಲ್ಲ ಪಡ್ಕೊಳ್ಬೋದು, ಅವು ಯಾವುದೂ ಕೂಡ ನಮಗೆ ಶಾಶ್ವತವಾದ ಆನಂದವನ್ನು ಕೊಡೋದಿಲ್ಲ. ಗುರುವಿನಲ್ಲಿ ಇಡುವ ದೃಢವಾದ ನಂಬಿಕೆ, ವಿಶ್ವಾಸ ಮಾತ್ರ ನಮ್ಮನ್ನು ಶಾಶ್ವತವಾದ ಸುಖ, ನೆಮ್ಮದಿಯ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಗುರುವಿನಲ್ಲಿಟ್ಟ ನಂಬಿಕೆ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ಅವರಿಗೆ ನೀವು ಒಂದು ಹೂವನ್ನು ಅರ್ಪಣೆ ಮಾಡಿ, ದಿನನಿತ್ಯ ಒಂದು ಲೋಟ ನೀರನ್ನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀರಾ, ಅವರ ಸ್ಮರಣೆ ಮಾಡ್ತಾ ಇದ್ದೀರಾ ಅಂದರೆ ಅವ್ರಿಗೆ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗಲಿಕ್ಕೆ ಬಿಡೋದಿಲ್ಲ. ಎಲ್ಲವೂ ಕೂಡ ಒಂದು ಅರ್ಥಪೂರ್ಣವಾದ ಜೀವನವನ್ನು, ಭವಿಷ್ಯವನ್ನು ರೂಪಿಸಿಕೊಡಲಿಕ್ಕೆ ಅವರು ಪ್ರಾಮಾಣಿಕವಾಗಿ ನಮಗೋಸ್ಕರ ಪ್ರಯತ್ನ ಪಡ್ತಾನೆ ಇರ್ತಾರೆ, ಹಗಲು ರಾತ್ರಿ ಎಂದೇ. ಇದರ ಅನುಭವ ನಿಮಗಾಗಿದೆ. ಆದರೂ ಕೂಡ ಕೆಲವೊಂದ್ಸರಿ ಜೀವನದ ಒತ್ತಡ, ನಿರಾಸೆಗಳು ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಕಂಗೆಡಿಸಿ ಸಂದೇಹ ಪಡುವಂತೆ ಮಾಡ್ತವೆ. ಅದು ಒಂದು ಪರೀಕ್ಷೆ ಆಗಿರುತ್ತೆ. ನೀವು ಈ ರೀತಿ ಆಗಬೇಡಿ. ಯಾಕಂದರೆ ಇಲ್ಲಿ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಮತ್ತೊಂದು ಕಡೆ ನೀವು ಏನನ್ನಾದರೂ ಅರಿಸ್ತಾ ಇದ್ದೀರಾ ಅಂದರೆ ಅಲ್ಲಿ ಮತ್ತೆ ಹೊಸ ಪ್ರಾರಂಭವನ್ನೇ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲಿ ಅಚಲವಾಗಿ ನಿಂತಿದ್ದೀರೋ ಅಲ್ಲೇ ದೃಢವಾಗಿ ನಿಲ್ಲಿ. ನಿಮ್ಮ ಜೀವನಕ್ಕೆ ಆ ಗುರುವು ಏನೆಲ್ಲ ಬೇಕೋ ಅದನ್ನು ಅಗಾಧವಾದ ಮಟ್ಟಿಗೆ ಕೊಡಬಲ್ಲ ಶಕ್ತಿಯನ್ನು ಹೊಂದಿದ್ದಾರೆ. ಯಾಕಂದರೆ ಭಗವಂತನ ದರ್ಶನ ಆಗಬೇಕು ಅಂದರೆ ಗುರುವಿನ ಜೊತೆ ನಾವು ಹೋದರೆ ನಿರಾಯಾಸವಾಗಿ ಭಗವಂತನ ದರ್ಶನ ಆಗುತ್ತೆ. ಯಾವುದೇ ರೀತಿ ಅಡೆತಡೆಗಳು ನಮಗಿರೋದಿಲ್ಲ. ಈ ಸಣ್ಣ ಒಂದು ವಿಚಾರವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಸುಖ, ಶಾಂತಿ, ನೆಮ್ಮದಿಯ ಒಂದು ಜೀವನ, ನೆಮ್ಮದಿಯ ದಡ ಸೇರಿಸುತ್ತೆ. ಸ್ನೇಹಿತರೆ, ನಿಮ್ಮ ನಂಬಿಕೆ ದೃಢವಾಗಿರಬೇಕು. ಇವತ್ತೊಂದು ಹೊಡೆತ ಬಿದ್ದಿದೆಯಾ, ಖಂಡಿತ ಅದು ಕಾರಣವಿಲ್ಲದೆ ಬಿದ್ದಿಲ್ಲ. ಅದು ನಮಗೆ ಮುಂದೆ ಏನೋ ಒಂದು ಒಳ್ಳೆಯದನ್ನು, ವಿಶೇಷವಾದದ್ದನ್ನು ಕೊಡಲಿಕ್ಕೆ ಆಗಿದೆ ಅಂತೇಳಿ ಅಂದ್ಕೊಳ್ಬೇಕು. ಯಾವುದಕ್ಕೂ ಹೆದರಬಾರ್ದು. ಏನೇ ಒಂದು ಯಾರೋ ಬಂದು ಅವಮಾನ ಮಾಡ್ತಾ ಇದ್ದಾರಾ, ಸಮಸ್ಯೆ ಮಾಡ್ತಾ ಇದ್ದಾರಾ, ಅದೆಲ್ಲದಕ್ಕೂ ಒಂದು ಪರಿವರ್ತನೆ, ಅದೆಲ್ಲದಕ್ಕೂ ಒಂದು ಪಾಠ, ಅದೆಲ್ಲದಕ್ಕೂ ಒಂದು ಪರೀಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಬಾಬಾ ನನ್ನ ಜೊತೆಗಿದ್ದಾರೆ, ಅವರು ಎಲ್ಲವನ್ನ ನೋಡ್ಕೊಳ್ತಾರೆ ಅನ್ನೋ ರೀತಿಲಿ ನೀವು ಆ ಒಂದು ವಿಚಾರವನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ಶರಣಾಗಬೇಕು. ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರೆ, ಅವ್ರು ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ, ನಮ್ಮ ಈಗಿನ ಪರಿಸ್ಥಿತಿ ಕಂಡು ಆಡ್ಕೊಳ್ತಾ ಇದ್ದಾರೆ ಅಂದರೆ ಅದು ಯಾರಿಗೂ ಬಿಟ್ಟದ್ದಲ್ಲ. ಹಾಗಾಗಿ ನಾವು ಬೇರೆಯವರು ಏನು ಮಾಡ್ತಾ ಇದ್ದಾರೆ, ಏನು ಯೋಚಿಸ್ತಾ ಇದ್ದಾರೆ, ಏನು ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ನಮ್ಮ ಒಂದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು. ನಮ್ಮ ಹೋರಾಟ ಅದು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿರಬೇಕು. ನಮ್ಮ ಪ್ರಯತ್ನಗಳು ಬಹಳ ಒಂದು ಒಳ್ಳೆಯ ಕರ್ಮದಿಂದ ಕೂಡಿದರೆ ಆ ಗುರು ನಮಗೆ ಉನ್ನತವಾದ ಸ್ಥಾನ, ಮಾನ, ಗೌರವವನ್ನು ಸಿಗುವಂತೆ ಮಾಡ್ತಾರೆ. ಕಷ್ಟ ಕಾರ್ಪಣ್ಯಗಳು ಯಾರಿಗೂ ಬಿಟ್ಟದ್ದಲ್ಲ. ಭಗವಂತನಿಗೂ ಕೂಡ ಕೆಲವು ಪರೀಕ್ಷೆಗಳನ್ನು ಕೊಡಲೇಬೇಕಾಗಿದೆ ಅಂದಮೇಲೆ ನಾವಿನ್ನು ಮನುಷ್ಯರು ಅಲ್ವಾ, ನಮಗೆ ಇನ್ನೇನೇನು ಕಷ್ಟಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂದರೂ ಕೂಡ ಆ ಗುರು ನಮ್ಮ ಜೊತೆಗಿದ್ದಾರೆ. ಆದರೆ ಭಗವಂತ, ಆ ಗುರುವು ಒಂದು ಕಷ್ಟ ಕಾರ್ಪಣ್ಯಗಳನ್ನು ಸಹಿಸ್ಕೊಳ್ತಾರೆ ಅಂದರೆ ಅದು ನಮಗೋಸ್ಕರ ಸಹಿಸ್ಕೊಳ್ಳೋದು ಅಲ್ವಾ. ಅದನ್ನು ಅರ್ಥ ಮಾಡಿಕೊಂಡ್ರೆ ಅಷ್ಟೇ ನಮ್ಮ ಜೀವನದಲ್ಲಿ ನಾವು ಎಂಥದ್ದೇ ಪಾಪ ಮಾಡಿರಲಿ, ಎಂಥದ್ದೇ ಕರ್ಮ ಮಾಡಿರಲಿ, ಏನೇ ಮಾಡಿರಲಿ, ಎಂಥ ಕಾಯಿಲೆಯಿಂದ ನಾವು ನರಳುತ್ತಾ ಇದ್ದರೂ ಕೂಡ ಅವೆಲ್ಲವನ್ನ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದರೆ ಬಾಬಾ ಒಂದು ಮಾತನ್ನು ಕೊಟ್ಟಿದ್ದಾರೆ, ವಚನ ಕೊಟ್ಟಿದ್ದಾರೆ. ನೀನು ನನ್ನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಏನನ್ನೇ ಸಮರ್ಪಣೆ ಮಾಡಿದರೂ ಕೂಡ ಅದನ್ನು ನಾನು ಸ್ವೀಕಾರ
ಸ್ವೀಕಾರ ಮಾಡ್ತೀನಿ, ನಿನಗೆ ಒಂದು ಹೊಸ ಅವಕಾಶವನ್ನು ಕೊಡ್ತೀನಿ ಬದುಕಿಗೆ ಅನ್ನೋ ರೀತಿಯಲ್ಲಿ. ಹಾಗಾಗಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ನಿಮ್ಮ ಜೀವನದ ಎಂಥದ್ದೇ ಸಮಸ್ಯೆಗಳಿರಲಿ, ಎಂಥದ್ದೇ ಕಠಿಣತೆಗಳಿರಲಿ, ಎಂಥದ್ದೇ ಒಂದು ಕಾಯಿಲೆ ಇರಲಿ, ಅವೆಲ್ಲವನ್ನು ಅವರು ತಗೊಂಡು ನಿಮಗೆ ಈ ಜೀವನದಲ್ಲಿ ಒಂದು ಹೊಸ ಅವಕಾಶವನ್ನು ಕೊಡ್ತಾರೆ, ಮುಕ್ತಿಯನ್ನು ಕೊಡಿಸ್ತಾರೆ, ಹಾಗೆ ಮೋಕ್ಷವನ್ನು ಕರುಣಿಸ್ತಾರೆ. ಅಂತಹ ದಯಾಮಯ, ಅಂಥ ಕರುಣಾಮಯ, ಅಂಥ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾನು ಇಷ್ಟು ದೊಡ್ಡ ವಿವರಣೆಯನ್ನು ಕೊಟ್ಟಿದ್ದೀನಿ. ಯಾಕಂದರೆ ಕೆಲವರು ಅಂತಾರೆ ನನ್ನ ಹಣೆ ಬರನೇ ಇಷ್ಟು, ಹಣೆಯ ಬರಹದಲ್ಲಿ ಬರೆದಿದ್ದನ್ನು ಯಾರೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಂದ್ಕೊಂಡಿರೋದು ಅದು ನಮ್ಮ ತಪ್ಪು. ಹಣೆ ಬರಹ ದಿನನಿತ್ಯದ ಕರ್ಮದ ಆಧಾರದ ಮೇಲೆ ನಮ್ಮ ಭಾಗ್ಯ ಆಗಿರ್ಬೋದು, ಹಣೆ ಬರಹ ಆಗಿರ್ಬೋದು ಬರಿತಾ ಹೋಗ್ತಾರಂತೆ ಭಗವಂತ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನಿಮಗೆ ಇಲ್ಲಿ ಎಲ್ಲದೂ ಒಳ್ಳೆಯದೇ ಆಗತ್ತೆ. ಕೆಲವೊಂದು ಸಾರಿ ತುಂಬ ಪ್ರೀತಿ ಪಾತ್ರರನ್ನು, ತುಂಬ ಒಳ್ಳೆಯ ವ್ಯಕ್ತಿಗಳನ್ನು ಬೇಗ ಕರೆಸ್ಕೊಳ್ತಾರೆ ಅಂದರೆ ಅದು ಅವರ ಮೋಕ್ಷದ ಅವಧಿಯಾಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅವರು ಹಿಂದಿನ ಜನ್ಮದಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರ್ತಾರೆ. ಇಲ್ಲೂ ಕೂಡ ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಮುಗಿಸಿ ಒಬ್ಬರಿಗೆ ಪ್ರೇರಣೆಯಾಗಿ ಅವರ ಒಂದು ಮೋಕ್ಷಕ್ಕೆ ಅವರು ಕಾರಣರಾಗಿರ್ತಾರೆ ಅಷ್ಟೇ. ಈ ಸಮಯದಲ್ಲಿ ಯಾರೋ ಮೋಸ ಮಾಡಿದರು, ಇಲ್ಲ ಯಾರೋ ಸಿಗಬೇಕಾಗಿತ್ತು, ಅವ್ರು ಸಿಗಲಿಲ್ಲ. ನಿಮಗೆ ಒಂದು ಸ್ವಲ್ಪ ವರ್ಷ ಆದಮೇಲೆ ಈಗ ಬೇರೆಯೇ ಮದುವೆ ಆಗಿರ್ತೀರಾ ಅಂತ ಅಂದ್ಕೊಳ್ರಿ. ಮುಂದೆ ಸ್ವಲ್ಪ ವರ್ಷ ಆದಮೇಲೆ ಗೊತ್ತಾಗುತ್ತೆ ಅವ್ರು ನನಗೆ ಸರಿಯಾದವರಲ್ಲ, ಇದೇ ನನಗೆ ಸರಿಯಾದ ಆಯ್ಕೆ ಆಗಿತ್ತು ಅಂತೇಳಿ. ನೀವು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟೋ ಸಮಯ ಆಗಿರುತ್ತಲ್ವ. ಆ ಕ್ಷಣ ನೀವು ಆ ಗುರುವನ್ನು ಆಡ್ಕೊಂಡಿರ್ತೀರಲ್ವ, ಅಂದರೆ ಅವ್ರಿಗೆ ಪ್ರಶ್ನೆ ಮಾಡಿರ್ತೀರಿ, ಯಾಕೆ ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಸಿಕ್ಕಿಲ್ಲ ಅಂತೇಳಿ. ಇಷ್ಟೇ ಜೀವನ, ನಮಗೆ ಕಾಣದ್ದು ಅವರಿಗೆ ಕಾಣಿಸ್ತಾ ಇದೆ. ನಂಬಿಕೆ ಇಡಿ. ನಿಮ್ಮ ದೃಢವಾದ ವಿಶ್ವಾಸದ ನಂಬಿಕೆ ನಿಮ್ಮನ್ನು ಯಾವತ್ತಿಗೂ ಸೋಲಿಸೋದಿಲ್ಲ. ಈಗ ಹಿಂದೆ ತಿರುಗಿ ನೋಡಿ ನೀವು ಸಾಕಷ್ಟು ಬದಲಾವಣೆಯನ್ನು ಹೊಂದಿದ್ದೀರಾ, ಹಾಗೆ ಉತ್ತಮವಾದ ಪರಿವರ್ತನೆಗಳನ್ನು ಕಂಡುಕೊಂಡಿದ್ದೀರಾ. ಹಿಂದಿದ್ದ ಜೀವನಕ್ಕಿಂತ ಈಗ ನಿಮ್ಮ ಜೀವನ ಶೈಲಿ ಅರ್ಥಪೂರ್ಣವಾಗಿದೆ ಅಂತೇಳಿ ನಿಮಗೆ ಅನಿಸಿದರೆ ಖಂಡಿತವಾಗಿಯೂ ಗುರುವಿಗೆ ಒಂದು ಸಮರ್ಪಣಾ ಭಾವದ ದೃಷ್ಟಿಯಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.